ನಮಸ್ಕಾರ. ಬನ್ನಿ, ಮಹಾಕವಿ ಭಾರತಿಯವರ ಕಲ್ಪನೆಯಲ್ಲಿ ಅರಳಿದ ಒಂದು ಅದ್ಭುತ ಕನಸಿನ ಲೋಕಕ್ಕೆ ಹೋಗಿ ಬರೋಣ. ಇದು ಪ್ರೀತಿ, ದ್ವೇಷ ಹಾಗೂ ಪುನರ್ಜನ್ಮದ ಕಥೆ. ಕುಯಿಲ್ ಪಾಟ್ವಿನ ಮಾಂತ್ರಿಕ ಜಗತ್ತಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಕಥೆ ಶುರುವಾಗೋದೇ ಒಂದು ತಂಪಾದ ಮಾವಿನ ತೋಪಿನಲ್ಲಿ. ಅಲ್ಲಿ ನಮ್ಮ ಕವಿ ಒಂದು ಕೋಗಿಲೆಯ ಹಾಡನ್ನ ಕೇಳ್ತಾರೆ. ಆ ಹಾಡು ಎಷ್ಟು ಇಂಪಾಗಿತ್ತೋ ಅಷ್ಟೇ ಆಳವಾದ ನೋವು ಅದರಲ್ಲಿತ್ತು. ಆ ಹಾಡಿನ ಸಾಲುಗಳೇ ಇವು: ಪ್ರೀತಿ ಇಲ್ಲದಿದ್ದರೆ ಸಾವೇ ಗತಿ ಅನ್ನುವಂಥ ಒಂದು ವಿಷಾದ ಆ ಧ್ವನಿಯನ್ನ ಆವರಿಸಿತ್ತು. ಈ ಪ್ರಶ್ನೆ ನಮ್ಮ ಕವಿಯನ್ನ ಹುಚ್ಚರನ್ನಾಗಿಸುತ್ತೆ. ಇಂಥ ದೈವಿಕ ಕಂಠ ಇರೋ ಒಂದು ಪುಟ್ಟ ಜೀವಿಗೆ ಇಷ್ಟೊಂದು ದುಃಖ ಬರಲು ಹೇಗೆ ಸಾಧ್ಯ? ಈ ರಹಸ್ಯವನ್ನ ಭೇದಿಸಲೇಬೇಕು ಅಂತ ಕವಿ ನಿರ್ಧರಿಸ್ತಾರೆ. ಇದೇ ನೋಡಿ ಇಡೀ ಕಥೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಮೊದಲ ದಿನದ ಕಥೆ ಶುರುವಾಗತ್ತೆ. ಕವಿ ಆ ಹಾಡಿನಿಂದ ಆಕರ್ಷಿತರಾಗಿ ಆ ಧ್ವನಿ ಬಂದ ಕಡೆಗೆ ಹೆಜ್ಜೆ ಹಾಕ್ತಾರೆ. ಅವರ ಮನಸ್ಸಲ್ಲಿ ಒಂದೇ ಕುತೂಹಲ: ಏನಿದು? ಯಾರು ಹೀಗೆ ಹಾಡೋದು? ಕವಿ ಆ ಕೋಗಿಲೆ ಹತ್ರ ಹೋಗಿ, ಓ ದೈವಿಕ ಧ್ವನಿಯುಳ್ಳ ಪಕ್ಷಿಯೇ, ನಿನ್ನ ಹಾಡಲ್ಲಿ ಇಷ್ಟೊಂದು ನೋವಿದೆಯಲ್ಲ, ನಿನಗೇನೋ ದುಃಖ ಅಂತ ಕೇಳ್ತಾರೆ. ಇದು ಕೇವಲ ಒಂದು ಪಕ್ಷಿಯೊಂದಿಗಿನ ಮಾತುಕತೆ ಆಗಿರಲಿಲ್ಲ, ಬದಲಿಗೆ ಒಂದು ದೊಡ್ಡ ರಹಸ್ಯದ ಬಾಗಿಲನ್ನೇ ತಟ್ಟಿದ ಹಾಗೆ ಇತ್ತು. ಅಂದಹಾಗೆ ಇಲ್ಲಿ ಕುಯಿಲ್ ಅಥವಾ ಕೋಗಿಲೆ ಅಂದ್ರೆ ಕೇವಲ ಒಂದು ಹಕ್ಕಿ ಅಂತ ಅಂದ್ಕೊಳ್ಬೇಡಿ. ತಮಿಳು ಸಾಹಿತ್ಯದಲ್ಲಿ ಅದಕ್ಕೊಂದು ವಿಶೇಷವಾದ ಸ್ಥಾನಮಾನವಿದೆ. ಅದರ ಧ್ವನಿಯನ್ನ ಪ್ರೀತಿ ಮತ್ತು ವಿರಹದ ಸಂಕೇತವಾಗಿ ನೋಡಲಾಗುತ್ತೆ. ಆಶ್ಚರ್ಯ ಅಂದ್ರೆ ಆ ಕೋಗಿಲೆಗೆ ಕವಿಯ ಭಾಷೆ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ಅದು ಮಾತಾಡುತ್ತೆ. ನಾನು ಕೇವಲ ಪಕ್ಷಿಯಲ್ಲ, ನನಗೆ ಪ್ರಾಣಿಗಳ, ಮನುಷ್ಯರ ಭಾಷೆಯೆಲ್ಲ ಗೊತ್ತು. ನನ್ನ ಕಥೆ ಕೇಳ್ಬೇಕಾ? ಹಾಗಿದ್ರೆ 4 ದಿನ ಬಿಟ್ಟು ಬಾ ಅಂತ ಹೇಳಿ ಮಾಯವಾಗತ್ತೆ. ಕವಿಗೆ ಇದೇನಪ್ಪ ಅಂತ ತಲೆ ಗಿರ್ಗಿರ ಅನ್ನುತ್ತೆ. ಸರಿ, ಈಗ 2ನೇ ಮತ್ತು 3ನೇ ದಿನದ ಕತೆಗೆ ಬರೋಣ. ಇಲ್ಲಿಂದ ಕತೆ ಒಂದು ವಿಚಿತ್ರ ತಿರುವು ಪಡ್ಕೊಳ್ಳುತ್ತೆ. ಕವಿಯ ಆರಾಧನೆ ಗೊಂದಲವಾಗಿ, ನಂತರ ಸಿಕ್ಕಾಪಟ್ಟೆ ಕೋಪವಾಗಿ ಬದಲಾಗತ್ತೆ. ಯಾಕಂದ್ರೆ ಅವರು ಕಂಡ ದೃಶ್ಯಗಳೇ ಹಾಗಿತ್ತು. 2ನೇ ದಿನ ಕವಿ ಅದೇ ಮಾವಿನ ತೋಪಿಗೆ ಹೋದಾಗ ಒಂದು ಆಘಾತಕಾರಿ ದೃಶ್ಯ ಕಾಯ್ತಾ ಇರುತ್ತೆ. ಅವರು ದೈವಿಕ ಅಂತ ಪೂಜಿಸ್ತಿದ್ದ ಅದೇ ಕೋಗಿಲೆ ಒಂದು ಕೋತಿ ಜೊತೆ ಪ್ರೇಮ ಸಲ್ಲಾಪದಲ್ಲಿ ತೊಡಗಿರುತ್ತೆ. ಆ ಕೋತಿ ನನ್ನ ಪ್ರೀತಿಯ ಕೋಗಿಲೆಯೇ, ನನ್ನ ದೇವತೆಯೇ ಅಂತ ಹಾಡ್ತಿರುತ್ತೆ. ಇದನ್ನು ಕಂಡ ಕವಿಗೆ ಹೃದಯವೇ ಒಡೆದು ಹೋದ ಹಾಗಾಗುತ್ತೆ. 3ನೇ ದಿನ ಅವರ ಕೋಪ ನೆತ್ತಿಗೇರುತ್ತೆ. ಯಾಕಂದ್ರೆ ಈ ಬಾರಿ ಅದೇ ಕೋಗಿಲೆ ಒಂದು ಗೂಳಿಯನ್ನ ಹೊಗಳಿ, ಓ ನಂದಿಯೇ, ನೀನು ಹೆಣ್ಣುಗಳ ಮನಸ್ಸನ್ನ ಸೆಳೆಯೋ ಆಯಸ್ಕಾಂತ ಅಂತ ಪ್ರೇಮಗೀತೆ ಹಾಡ್ತಾ ಇರುತ್ತೆ. ತಾನು ಪ್ರೀತಿಸಿದ, ದೈವಿಕ ಅಂದುಕೊಂಡಿದ್ದ ಪಕ್ಷಿ ಹೀಗೆ ನಡ್ಕೊಳ್ತಿರೋದನ್ನ ನೋಡಿ ಕವಿಗೆ ತೀವ್ರವಾಗಿ ಮೋಸ ಹೋದ ಭಾವನೆ ಕಾಡುತ್ತೆ. ಸರಿ, ಈಗ ಕತೆಯ ಕ್ಲೈಮ್ಯಾಕ್ಸಿಗೆ ಅಂದ್ರೆ 4ನೇ ದಿನಕ್ಕೆ ಬರೋಣ. ಇಲ್ಲಿವರೆಗೂ ಇದ್ದ ಎಲ್ಲಾ ಗೊಂದಲಗಳಿಗೆ, ಎಲ್ಲಾ ವಿಚಿತ್ರ ಘಟನೆಗಳಿಗೆ ಉತ್ತರ ಸಿಗೋ ಸಮಯ ಬಂದೇ ಬಿಡ್ತು. 4ನೇ ದಿನ ಕೋಗಿಲೆಯ ಹಾಡು ಕೇಳಿ ಮತ್ತೆ ತೋಪಿಗೆ ಬಂದ ಕವಿಯ ಸಹನೆ ಕಟ್ಟೆ ಒಡೆಯುತ್ತೆ. ಹೇ ನೀಚ ಕೋಗಿಲೆ, ಕೋತಿ ಮತ್ತು ಗೂಳಿ ಜತೆ ಸರಸಾಡೋ ನಿನ್ನ ಕಥೆ ಕೇಳೋಕ ನಾನು ಬರಬೇಕು ಅಂತ ಕಿರುಚಿ ಅವಳನ್ನ ಕೊಲ್ಲೋಕೆ ಕತ್ತಿ ಹಿರಿಯುತ್ತಾರೆ. ಆ ಕ್ಷಣದಲ್ಲಿ ಆ ಕೋಗಿಲೆ ಮನುಷ್ಯರ ದನಿಯಲ್ಲಿ, 1 ನಿಮಿಷ ನಿಲ್ಲು, ನನ್ನನ್ನ ಕೊಲ್ಲೋ ಮುನ್ನ ನನ್ನ ಕಥೆಯನ್ನ ಕೇಳು, ಇದು ನನ್ನ ಕಥೆಯಲ್ಲ, ಇದು ಜನ್ಮ ಜನ್ಮಾಂತರದ ಕಥೆ ಅಂತ ಬೇಡ್ಕೊಳ್ಳುತ್ತೆ. ಕವಿಯ ಕೈಗಳು ತಾವಾಗಿಯೇ ನಿಂತುಬಿಡ್ತವೆ. ಆ ಕೋಗಿಲೆ ತನ್ನ ಪೂರ್ವಜನ್ಮದ ಕಥೆಯನ್ನ ಹೇಳೋಕೆ ಶುರು ಮಾಡುತ್ತೆ. ತಾನು ಚಿನ್ನ ಕುಯಿಲಿಯನ್ನೋ ಬೇಡರ ಹುಡುಗಿ. ಮಾಡನ್ ಮತ್ತು ಕುರಂಗನ್ ಅನ್ನೋ ಇಬ್ರು ತನ್ನನ್ನ ಬಯಸುತ್ತಿದ್ರು. ಆದರೆ ತಾನು ಪ್ರೀತಿಸಿದ್ದು ಕಾಡಿಗೆ ಬಂದಿದ್ದ ಒಬ್ಬ ಚೇರ ರಾಜಕುಮಾರನನ್ನ. ಇದರಿಂದ ಕೋಪಗೊಂಡ ಮಾಡನ್ ಮತ್ತು ಕುರಂಗನ್ ರಾಜಕುಮಾರನಿಗೆ ಬೆನ್ನಿನಿಂದ ಇರಿದು ಮೋಸದಿಂದ ಕೊಲ್ತಾರೆ. ಸಾಯು ಮುನ್ನ ರಾಜಕುಮಾರನು ಅವರಿಬ್ಬರನ್ನು ಸಂಹರಿಸ್ತಾನೆ. ಹೀಗೆ ಮೂವರೂ ಸತ್ತು ಅವರ ಆತ್ಮಗಳಿಗೆ ಮುಕ್ತಿ ಸಿಗದೆ ಉಳಿದುಹೋಗುತ್ತೆ. ಸೊ ಈಗ ನಿಮ್ಗೆಲ್ಲವೂ ಅರ್ಥ ಆಗಿರ್ಬೇಕಲ್ವಾ? ಆ ಪಾತ್ರಗಳ ಪುನರ್ಜನ್ಮವೇ ಕಥೆಯ ಎಲ್ಲಾ ಗೊಂದಲಕ್ಕೂ ಉತ್ತರ. ಆ ಚೇರ ರಾಜಕುಮಾರನೇ ಈ ಜನ್ಮದಲ್ಲಿ ಕವಿಯಾಗಿ ಹುಟ್ಟಿದ್ದಾನೆ. ಚಿನ್ನ ಕುಯಿಲಿಯೇ ಕೋಗಿಲೆಯಾಗಿ ಹುಟ್ಟಿದ್ದಾಳೆ. ಅವಳನ್ನ ಕಾಡುತ್ತಿದ್ದ ಮಾಡನ್ ಗೂಳಿಯಾಗಿ ಮತ್ತು ಕುರಂಗನ್ ಕೋತಿಯಾಗಿ ಹುಟ್ಟಿದ್ದಾರೆ. ಕೋಗಿಲೆಯ ವಿಚಿತ್ರ ಪ್ರೇಮದ ಹಿಂದಿದ್ದ ರಹಸ್ಯ ಇದೇ ಆಗಿತ್ತು. ಕಥೆ ತಿಳಿದು ಮೇಲೆ ಕವಿಯ ದ್ವೇಷವೆಲ್ಲ ಕರಗಿ ಪ್ರೀತಿಯಾಗಿ ಬದಲಾಗತ್ತೆ. ಜನ್ಮ ಜನ್ಮಗಳ ನಂತರ 2 ಪ್ರೇಮಿಗಳು ಒಂದಾಗೋ ಸಮಯ ಕೊನೆಗೂ ಬಂದೇ ಬಿಡುತ್ತೆ. ಇಡೀ ಕತೆ ಕೇಳಿದ್ಮೇಲೆ ಕವಿಗೆ ಜ್ಞಾನೋದಯ ಆಗುತ್ತೆ. ಅವರ ಕೋಪವೆಲ್ಲ ಕರಗಿ ಪ್ರೀತಿ ಉಕ್ಕಿ ಹರಿಯುತ್ತೆ. ಆ ಕೋಗಿಲೆಯೇ ತನ್ನ ಹಿಂದಿನ ಜನ್ಮದ ಪ್ರೇಯಸಿ ಚಿನ್ನ ಕುಯಿಲಿ ಅಂತ ಅವರಿಗೆ ಅರಿವಾಗುತ್ತೆ. ಅವರಿಬ್ಬರ ನಡುವೆ ಇದ್ದ ಶಾಪವನ್ನ ಮುರಿಯಲು ಬೇಕಾಗಿದ್ದು ಕೇವಲ ಒಂದೇ ಒಂದು ಮುತ್ತು.
ಕವಿ ಪ್ರೀತಿಯಿಂದ ಆ ಕೋಗಿಲೆಗೆ ಮುತ್ತಿಡ್ತಾರೆ. ಆ ಕ್ಷಣದಲ್ಲೇ ಒಂದು ಪವಾಡವೇ ನಡೆದೋಗುತ್ತೆ. ಆ ಕೋಗಿಲೆ ಮಾಯವಾಗಿ ಅವಳ ಜಾಗದಲ್ಲಿ ಸುಂದರ ಯುವತಿ ಚಿನ್ನಕುಯಿಲಿ ಪ್ರತ್ಯಕ್ಷಳಾಗ್ತಾಳೆ. ಎಷ್ಟೋ ಜನ್ಮಗಳ ವಿರಹ ಕೊನೆಗೂ ಅಂತ್ಯಗೊಳ್ಳುತ್ತೆ. ಆದ್ರೆ ಒಂದು ನಿಮಿಷ, ಕಥೆ ಇಲ್ಲಿಗೆ ಮುಗಿದಿಲ್ಲ. ಇಡೀ ಮಹಾಕಾವ್ಯದ ಅರ್ಥವನ್ನೇ ಬದಲಾಯಿಸೋ ಒಂದು ಅಂತಿಮ ದಿಗ್ಭ್ರಮೆಗೊಳಿಸೋ ತಿರು ಈಗ ಬರಲಿದೆ. ತನ್ನ ಪ್ರೇಯಸಿ ಮತ್ತೆ ಸಿಕ್ಕಿದ ಖುಷಿಯಲ್ಲಿ ಕವಿ ಆನಂದದಿಂದ ಅವಳ ರೂಪವನ್ನ ವರ್ಣಿಸೋಕೆ ಪದಗಳೇ ಸಿಗದೆ ನಿಂತುಬಿಡ್ತಾರೆ. ಆ ಸೌಂದರ್ಯವನ್ನ ಹೇಗೆ ಬಣ್ಣಿಸ್ಲಿ ಅಂತ ಯೋಚಿಸ್ತಾ ಅವರು ಭಾವಪರವಶರಾಗ್ತಾರೆ. ಆ ಕ್ಷಣದಲ್ಲೇ ಅವರಿಗೆ ಎಚ್ಚರವಾಗುತ್ತೆ. ಹೌದು, ಇಷ್ಟೊತ್ತು ನಡೆದಿದ್ದೆಲ್ಲವೂ ಕೇವಲ ಒಂದು ಕನಸು. ಕಣ್ಣು ತೆರೆದು ನೋಡಿದಾಗ ಅಲ್ಲಿ ಚಿನ್ನಕುಯಿಲಿ ಇರಲಿಲ್ಲ, ಮಾವಿನ ತೋಪೂ ಇರಲಿಲ್ಲ. ಇದ್ದಿದ್ದು ಅವರ ಕೋಣೆಯ ವಾಸ್ತವ ಮಾತ್ರ. ಹಳೆಯ ಪುಸ್ತಕಗಳು, ಪೇಪರ್ಗಳು ಮತ್ತು ಒಂದು ಹಳೆಯ ಚಾಪೆ. ಆ ಕನಸಿನ ರಭಸಕ್ಕೆ ಅವರು ಮಂಚಿದಿಂದ ಕೆಳಗೆ ಬಿದ್ದಿದ್ರು ಅಷ್ಟೇ. ಅಂದ್ರೆ ಈ ಇಡೀ ಕುಯಿಲ್ಪಾಟೋ ಕವಿತೆಯೇ ಭಾರತೀಯರು ಕಂಡ ಒಂದು ಕಾವ್ಯಾತ್ಮಕ ಕನಸು. ಕವಿಯ ಸೃಜನಶೀಲತೆ, ಪ್ರೀತಿ, ದ್ವೇಷ ಮತ್ತು ಕಲ್ಪನೆಗಳೆಲ್ಲವೂ ಸೇರಿ ಒಂದು ಅದ್ಭುತ ಕಥೆಯಾಗಿ ಅವರ ಕನಸಿನಲ್ಲಿ ರೂಪ ಪಡೆದಿತ್ತು. ಇದು ಕೇವಲ ಒಂದು ಕತೆ ಅಲ್ಲ, ಬದಲಿಗೆ ಸೃಷ್ಟಿಯ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ರೂಪಕ. ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ: ನಾವು ಬದುಕ್ತಿರುವ ಈ ವಾಸ್ತವ ಜಗತ್ತು ನಿಜನಾ? ಅಥವಾ ಒಬ್ಬ ಕವಿಯ ಕಲ್ಪನೆಯಲ್ಲಿ ಅರಳುವ ಪ್ರೀತಿ ಮತ್ತು ಪುನರ್ಜನ್ಮದ ಕಥೆಗಳನ್ನ ಹೇಳುವ ಆ ಕನಸಿನ ಜಗತ್ತು ನಿಜನಾ? ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ. ಪ್ರೊಫೆಸರ್ ಡಾಕ್ಟರ್ ಇರಯ್ಯರಾಸನ್.